K25 MB 9457 ಗಾಡಿ ಇದು. ಅದು ಊಟ ಕಡೆದು ಈ ಗಾಡಿ ಏನು ಸ್ಟೋರಿ ಅಂದರೆ ಈ ಕಡೆಯಿಂದ ಬಂದವನು ಹಿಂಗೆ ಊಟ ತಗೊಂಡು ಇಲ್ಲಿ ಬಂದು ನಿಂತಿರೋದು. 2 ಸರಿ ಮುಂದೆ ಬಂದ. ಯಾವ ವೈಕ್ಲು ತಿಗಾಕೋಗ್ಬೋಬಿಟ್ಟೈತೆ ಅವಕ್ಕೆ. ಗಾಡಿ ಹೋಯ್ತು ಅಲ್ಲಿ ವೀರ. ಪಾರ್ಕಿಂಗ್ಗೆ ತುಂಬ ತಿಳುಕಾಯ್ತಾ. ಹೆರಿಟೇಜ್ ನಾಗರಿಕರು. ಸಮಯ 11 ಗಂಟೆ ಗುರು. ಜಾಸ್ತಿ ಆಗಿರ್ಬೇಕಿನ್ನ. ಇಲ್ಲ, 11 ಗಂಟೆ 10 ನಿಮಿಷ ಕರೆಕ್ಟಾಗಿ. ಇವಾಗ ಜಾಕಿಂಗ್ ಮಾಡ್ತಾಳೆ. ಅಲ್ಲಿ ಮುಂದೆ ಒಬ್ಬ ಸಾಮಾನು ತರಿಸ್ಕೊಂಡು ಪ್ರದರ್ಶನ ಕೂತ್ಕೊಂಡಾನೆ. ಅಲ್ಲೊಬ್ಬ ಪಂಚೆ ಮನೆ ಬರ ಇಲ್ಲಿ ಕೆಲಸ ಮಾಡ್ತಾ ಕೂತಿದ್ರು. ಸುಮ್ಮನೆ ಬಿಡಲ್ಲ ಗುರು, ಯಾರು ಅಲ್ಲಾಡ್ತಾರೆ. ಇಲ್ಲೊಬ್ಬ ಕವರ್ ಮಾಡಬೇಕು. ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಅವನ್ನ ನೋಡೋದು, ನಾಳೆ ಬಂದಾಗ ಕವರ್ ಮಾಡ್ತೀನಿ. ಅವನು ಹಂಗೆ ಮಾತಾಡ್ಕೊಂಡು ಸಾಯ್ತಾ ಇದ್ದ. ಸುಮ್ಮನೆ ಇಲ್ಲಿ ಸುಡ ತನಕ ಇಲ್ಲೇ ರೌಂಡ್ ಆಗ್ತಿದ್ದ. ಬಡ್ಡೆ ಇದ್ದ. ಅವನೋಗಿ ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಅವನು ಹೋದ್ಮೇಲೆ ನಾನು ಆ ಕಡೆ ಎಲ್ಲೋ ಅಳ್ಳಾಡಲಿಲ್ವಲ್ಲ, ಅದಕ್ಕೆ ಈ ಬಡ್ಡೆ ಕ್ಲಬ್ ಬಂದರು ಜಾಕಿಂಗ್ ಮಾಡೋಕ್ಕೆ. ವಾಕಿಂಗ್ ಆಯಿತು, ಈಗ ಜಾಕಿಂಗು. ಕುಂದಿಲ್ಲ, ದಡ ಬಡ ಇಲ್ಲಿ ಪಕ್ಕದಲ್ಲಿ ಮಲಿಕೊಬಿಟ್ಟಿದ್ದೀನಲ್ಲ, ಅಲ್ಲೆಲ್ಲ ಫುಲ್ ಜಾಗ ಫಿಲ್ಲಪ್ ಇದೆ. ಅದಕ್ಕೆ ಅದಕ್ಕೋಸ್ಕರ ಬೆಳೆತಾವು ಇಲ್ಲಿ ಗಂಟನೂ ಬಂದು ಜಾಕಿಂಗ್ ಆಡುಗಳು ಮಾಡ್ತಿರ್ತವೆ, ಡಿಸ್ಟರ್ಬ್ ಮಾಡೋದಕ್ಕೆ. AV2318 ಗಾಡಿ. ಸ್ಟೋರಿ ಏನು ಅಂದರೆ, ಆ ಕಡೆಯಿಂದ ಬರ್ತಾನೆ. ಆ ಕಡೆಯಿಂದ ಬಂದರೆ ಮುಂದೆನೇ ಪಾಸ್ ಆಯ್ತಾನೆ. ಕಾಲ ಮೇಲೆ ಹಿಂದ್ಗಡೆ ಟೈರ್ ಹೋಗ್ಬೇಕು, ಅಷ್ಟೊಂದು ಹತ್ರದಲ್ಲಿ ಪಾಸ್ ಆಗ್ತಾನೆ. ಅಂತಂದು ಅಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಫೋನ್ ಚಾರ್ಜ್ ಮಾಡೋ ಜಾಗದಲ್ಲಿ ಯಾವ ನನ್ನ ಮಗ ಅಲ್ಲಿಂದ ಆಗಲಿಕ್ಕೆ ಒಂದೇ ಸಮ ಫಾಲೋ ಮಾಡ್ತಾನೆ ಬಿಡೋ. ಸುಳ್ಳಂದು ಎರಡನೇ ಪ್ಲ್ಯಾಟ್ಫಾರ್ಮಲ್ಲೂ ಫಿಲ್ ಇದೆ. ಅದು ಬೇಕಂತ 3ನೇ ಪ್ಲ್ಯಾಟ್ಫಾರ್ಮ್ ವರ್ಕ್ ಆಗ್ತಿಲ್ಲ. ಅದು ಕರೆಂಟ್ ಇದೆ, ಪ್ಲಗ್ ಲೂಸ್ ಆಗಿ ಹೋಗಿದೆ. ತೋರಿಸ್ಬಿಡ್ತೀನಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್. ಈ ಕೂತಿರೋ ಬಡ್ಡಿ ಮಕ್ಳು ಯಾರೋ ಒಬ್ರು ಹಾಕಿರ್ತಾರೆ ಕನೆಕ್ಷನ್. ಅದು ಇದೇ ಬೃಹಸ್ಪತಿ, ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ.
ಅಲ್ಲಿ ನಂಬರ್ 1 ತೋರಿಸ್ತಾನೆ ಅವನು ಸೊಳ್ಳೆ ಮಗ. ಟಾರ್ಗೆಟಿಂದಲೇ ಬಂದಲ್ಲ ಚಡ್ಡಿ ಇದು ಪಂಚ ನಂಬರ್ 1 ನೋಡಿ ಒಂದು ಕೈಯಲ್ಲಿ ನಂಬರ್ 1 ಮತ್ತು ಬೆಟ್ಟು ಎರಡೂ ಅಲ್ಲ ಅವನು ನಂಬರ್ 1 ತೋರಿಸ್ಕೊಂಡೆ ಅಲ್ಲಿ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಚಾರ್ಜ್ ಮಾಡ್ಕೊ ಅಂತ ಮತ್ತು ನಾಕೆ ಹೇಳಿದೆ. ಇಲ್ಲ ಬರೋಣ ವೀರ ಪೋಸ್ ಕೊಡ್ತಾನೆ ನಿಂತ್ಕೊಂಡು. ಆ್ಯಕ್ಚುಲಿ ನಾನು ಏನೋ ಕವರ್ ಮಾಡಬೇಕು ಅಂತ ಕ್ಯಾಮ್ರಾ ಆನ್ ಮಾಡಿದೆ, ಇನ್ನು ಏನೇನೋ ಗೊತ್ತಾಯ್ತು. ಅದು ಎಲ್ಲ ವ್ಯಾಲ್ಯೂಯಬಲ್ ಥಿಂಗ್ಸೇ ಬರ್ತಾಯಿದ್ದಾವೆ. ಅದ್ಭುತ ತೋರಿಸ್ತೀನಿ. ಜೈನ್ ಇದು ಗುರು, ಜೈನ್ದಿದು ಅಂಗಡಿ ಜೈನಿದು. ಈ ನಿಲ್ಸಿರೋ ಗಾಡಿ ನೋಡಿ ಎಲ್ಲಿಂತಾನು ಈ ಕಡೆ ಇಲ್ಲಿಂದ ತೋರಿಸ್ತೀನಿ. ಅವಾಗ ಇನ್ನೂ ಅನುಕೂಲ ಕ್ಲೀನಾಗಿ ಕಾಣ್ತದೆ. ರೋಡ್ ಇಲ್ಲ ಐತಲ್ವಾ, ಲೈನ್ ಇಲ್ಲ ಐತಲ್ವಾ, ಗಾಡಿ ನಿಲ್ಸ್ಕೊಂಡು ನೋಡಿ ಅವ ವೈಟ್ ಲೈನ್ ಇಲ್ಲ ಐತೆ. ಕೇರಳ ಗಾಡಿ ಅದು KL 57V 4801 ಗಾಡಿ. ಇದು ಜೈನ್ ಇರೋದು ಸುತ್ತಬಳ್ಳಾರಿ ಪರಮಾತ್ಮ. ಅದೆಲ್ಲ ಆ ಕಡೆ ಇರಲಿ. ಇದು ಏನು ದುಮ್ಮು ಇವಳಿಗೋಸ್ಕರ ಯಾರೋ ಅವಳ ಹೆಸರನ್ನು ಶಾಂಭವಿಗೌಡಗೋಸ್ಕರ ಏನೇನೋ ಆಡಿಯೋ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ತಡಗಿರಲಿ. ಆನ್ಲೈನಲ್ಲಿ ಏನೇನೋ ಕಥೆಗಳು ನೋಡಿ ನಡೀತಾ ಇದೆ ಲೋನ್ ಬಗ್ಗೆ. ನಾನು ಆ್ಯಕ್ಚುಲಿ ಲೋನ್ ತಗೊಳ್ಳೋದ ಟ್ರೈ ಮಾಡೋಕ್ಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಚಾಟಿಂಗ್ ಪೇಜಲ್ಲಿ. ಗೌರ್ಮೆಂಟಿಂದ ಲೋನ್ ತೊಗೋತೀನಿ ಅಂತ ಚಾನಲ್ ಓಪನ್ ಮಾಡೋಕ್ಕೆ. ಸೊ ಅದು ರಿಲೇಟೆಡ್ ನಮ್ಮ ಅಕ್ಕ ಒಂದು ಫೋನ್ ಮಾಡಿದ್ಲು. ಅಂದರೆ ಅವಳು ನನ್ನ ಲೋನ್ ಬಗ್ಗೆ ಮಾತಾಡಲಿಲ್ಲ, ಅವಳು ಲೋನ್ ಬಗ್ಗೆ ಮಾತಾಡಿದ್ಲು. ಏನೋ ಸೆಕ್ಯೂರಿಟಿ ಸಿಗ್ನೇಚರ್ ಬಗ್ಗೆ ಅವಳು ಏನೇನೋ ಎನ್ಕ್ವೈರಿಗಳ ಬಗ್ಗೆ ಏನೇನೋ ಮಾತಾಡ್ತಾ ಇದ್ಲು. ಸೊ ಅದೆಲ್ಲ ಆ ಕಡೆ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ರಿಲೇಟೆಡ್ ವೀಡಿಯೋ. ಏನು ಅಂದರೆ ಬಹುಶಃ ಏನು ಸೆಕ್ಯೂರಿಟಿ ಲೋನ್ ತಗೊಳ್ಳೋಕ್ಕೆ ಸೆಕ್ಯೂರಿಟಿ ಕೊಡೋದು ಅಂತ ಏನೋ ಇರಬೇಕು. ಸೆಕ್ಯೂರಿಟಿ ಯಾರು ಕೊಡೋಲ್ಲ ನಿನಗೆ, ಅಥವಾ ಕೊಟ್ಟರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾಗ್ತಾರೆ, ಅಥವಾ ಯಾರು ಸೆಕ್ಯೂರಿಟಿ ಕೊಡ್ಬೋದು ಅನ್ನೋದಕ್ಕಾರೆ ಏನೋ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹುಚ್ಚು ಬೇಕು. ಅದಕ್ಕೆ ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾಯಿದ್ದೀನಿ. ಆ ಕೆಲಸ ಮಾಡಿ ಮುಗಿಸವ ಅಲ್ವಾ. ಇವಾಗ ಬಗ್ಗೆ ತಲೆ ಕೆಡಿಸ್ಕೊಂಡು ಆಗಲ್ಲ. ಇದಿರೋದ ಕೃಪೆ ವೀರೋ ಮರ್ತೋಗಿತ್ತು. ಅದು ಪ್ರಕಾಶ್ ಬಲಂಗಚ್ಚವ. ಇದು ಗಾಡಿ ಹೋಯ್ತಲ್ಲ ಅದು ವೀರೋ, ಇವನು ಯದುಬೀರ್ ಆ್ಯಕ್ಚುಲಿ. ಅದು ಯದುಬೀರ್ ಮತ್ತು ಇವ್ರುಗಳೇ ಬೆಟ್ಟದ ಪೂಜಾರಿಗಳು. ಅವ್ನು ತುಂಬ ಚಂದ ನೋಡಿ. ಬೆಟ್ಟದ ಪೂಜಾರಿಗಳು ಅವ್ರು ಬೆಟ್ಟದ ಬಡತವು ಅವರು ಕ್ಲೇಮ್ ಮಾಡ್ತಾರೆ. ಬಿಕಾಸ್ ವೀನಸ್ ಪ್ಲ್ಯಾನೆಟ್ ಅದರಲ್ಲೇ ಬರುತ್ತೆ, ವೀರೋ ನೆಟ್ವರ್ಕಲ್ಲೇ ಬರೋದು. ಬಿಟ್ಟು ಬಿಷಪ್ ಅವ್ರುಗಳೆಲ್ಲ ಪೂಜಾರಿಗಳೆಲ್ಲ ಬಿಷಪ್ಗಳಲ್ವಾ, ಗುರುಗಳು. ಅದಕ್ಕೋಸ್ಕರ ಬಡತವು ಕ್ಲೇಮ್ ಮಾಡ್ಕೊಳ್ಳೋಕೆ ಹೊರಟಾರೆ. ಅದೇ ನೋಡಿದೆ ಅದು ಏನಾಯ್ತದೇನೋ. ಧರ್ಮ ರಕ್ಷಿತ ಆ್ಯಕ್ಚುಲಿ ವೀರೇಂದ್ರ ಹೆಗಡೆ ಇದ್ದಾರೆ ಧರ್ಮಸ್ಥಳ. ಆ್ಯಕ್ಚುಲಿ ಆ ಕಾರ್ ತೋರಿಸಿದ್ದು ಫಸ್ಟ್ ನಂಗೆ ಆ ವ್ಯಾನ್ ತೋರಿಸಿದಾಗ ವೀರೇಂದ್ರ ಅವರ ಹೆಗಡೆ ನೆಟ್ವರ್ಕ್ಗೆ ಹೇಳಿದ್ದು ಪೊಲೀಸರು. ವೀರೇಂದ್ರ ಹೆಗಡೆ ನೆಟ್ವರ್ಕ್ಗೆ ಹೇಳಿದ್ರು. ಈಗ ಅದೇನೇ ಇದಕ್ಕಿದ್ದಕ್ಕೆ ದಿಢೀರ್ ಅಂತ ಮೈಸೂರು ಕನ್ವರ್ಟ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಬಹುಶಃ ಈಗ ಅದನ್ನು ತೋರಿಸಿದ್ದು ಇದಕ್ಕಿದ್ರೂ ಇರ್ಬೋದು. ಅಂದರೆ ಧರ್ಮಸ್ಥಳ ಅಲ್ವಾ, ಧರ್ಮ ಅಂದರೆ ಧರ್ಮವನ್ನು ಕಾಯೋದು. ಸೊ ಧರ್ಮ ರಕ್ಷಿತ ನನಗೆ ನೀನು ಲೋನ್ ತಗೊಂಡ್ರೆ ಸೆಕ್ಯೂರಿಟಿ ಸಿಗ್ನೇಚರ್ ಯಾರು ಮಾಡಿಕೊಡ್ತಾರೆ ಅನ್ನೋದರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರ್ಬೇಕು. ಹೊಸ ಗಾಡಿ ಹೋಯ್ತೈತೆ ನೋಡಿ ಅಲ್ಲಿ. ಅಂದರೆ ಯಾರು ಸೆಕ್ಯೂರಿಟಿ ಸಿಗ್ನೇಚರ್ ಮಾಡಿಕೊಡ್ತಾರೆ ಅಂತ. ಬಹುಶಃ ಶ್ರುತಾ ಬಳ್ಳಾಳ್ ಅಥವಾ ಶಾಂಭವಿಗೌಡ ಇಬ್ಬರಲ್ಲ ಯಾರು ಸೈನ್ ಮಾಡಿಕೊಡ್ಬೋದು, ಅಥವಾ ಸೈನ್ ಮಾಡಿಕೊಡದೇ ಇರ್ತಾರೆ ಅನ್ನೋದರ ಆ್ಯಟಿಟ್ಯೂಡ್ ಅದು. ಇಲ್ಲಿ ಅವ್ವ ಇದೆ ಗಾಡಿ 1939 ಅವ್ವ. ಬಹುಶಃ ಅವರಿಬ್ಬರು ಸೈನ್ ಮಾಡ್ಕೊಡೋದಿಲ್ಲ, ಅಥವಾ ಸೈನ್ ಮಾಡಿಕೊಟ್ರು ಸ್ಕಿಪ್ ಆಗ್ತಾರೆ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಗೊತ್ತಿಲ್ಲ. ಇಲ್ಲಿ ಸುಮಾರು ಜನ ಇದ್ದಾರೆ. ಐಶ್ವರ್ಯ ಅರ್ಜುನ್ ಇದ್ದಾಳೆ, ರಾಹುಲ್ ಇದ್ದಾಳೆ, ಇನ್ನು ಶಾಂಭವಿ ಇದ್ದಾಳೆ, ಶ್ರುತಾ ಬಳ್ಳಾಳ್. 4 ಜನ ಹೈಲೈಟ್ ಮಾಡ್ತಾರೆ ಇಲ್ಲಿ. ಸದ್ಯಕ್ಕೆ ಇಬ್ಬರು ಕ್ಯಾಂಡಿಡೇಟ್ಗಳು ನಾಪತ್ತೆ. ಇಬ್ಬರದು ಹೆಸರು ಮೆನ್ಷನ್ ಮಾಡಿಲ್ಲ ಈಗ ಸದ್ಯಕ್ಕೆ. ಇಲ್ಲಿ ಇಬ್ಬರು ಮೆನ್ಷನ್ ಮಾಡಿರೋದು ಶ್ರುತಾ ಬಳ್ಳಾಳ್ ಮತ್ತು ಶಾಂಭವಿ. ಅಲ್ಲಿ ಜೈನ್ ಅಂಗಡಿ ಮುಂದೆ ಮಾತಾಡ್ಸಿದ್ದು ಅವರಿಬ್ಬರು. ಕಿಶೋರ್ ಸರ್ಜಾ ನೆಟ್ವರ್ಕ್ ಬರ್ತಾರೆ. ಅದಕ್ಕೋಸ್ಕರನೇ ಕೇರಳ ಗಾಡಿ ನಿಲ್ಲಿಸಿದ್ದಲ್ಲಿ. ಕಿಶೋರ್ ಸರ್ಜಾ ಮತ್ತು ಕೇರಳ ಕೀಕಿ ಎಂದು ಬರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಅದೇ ಅಂದರೆ ಅವರಿಬ್ಬರು ಬಹುಶಃ ಕಿಶೋರ್ ಸರ್ಜಾ ನೆಟ್ವರ್ಕು ಬರ್ತಾರೆ. ಕರೆಕ್ಟ್ ಅದನ್ನೇ. ಅವರಿಬ್ಬರು ಕಿಶೋರ್ ಸರ್ಜಾ ನೆಟ್ವರ್ಕು ಬರ್ತಾರೆ. ಸಿಗ್ನೇಚರ್ ಮಾಡ್ಕೊಳ್ಳಲ್ಲ ಅಂತ ಇರ್ಬೋದು. ಏನಾದರೂ ಅಳ್ಬಿದ್ದೋಗಿ ತಲೆ ಕೆಡಿಸ್ಕೊಳ್ಬೇಡ. ಅವ್ರು ಯಾರು ಮಾಡಿಕೊಟ್ರೂ ಮಾಡಿಸ್ಕೊಳ್ಳೋದಿಲ್ಲ, ಮಾಡ್ಕೊಡಲ್ಲ ಅಂದ್ಕೊಳ್ಳೋ ಅನ್ನೋ ಮಾತೇ ಬರೋಲ್ಲ. ಅಂಥವ್ರನ್ನ ಯಾರನ್ನೂ ಇಟ್ಕೊಳ್ಳೋದೇ ಇಲ್ಲ. ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ನನಗೆ ಸಹಾಯ ಮಾಡೋಕ್ಕೆ ಹಿಂದೂ ಮುಂದೆ ನೋಡ್ತಾರಲ್ಲ ಅಂಥವ್ರನ್ನ ಲಿಸ್ಟಲ್ಲೇ ಇಟ್ಕೊಳ್ಳೋದಿಲ್ಲ ನಾನು. ಅಫಿಷಿಯಲ್ ಡಿಸ್ಕನೆಕ್ಟ್ ಮಾಡ್ಕೊಬಿಡ್ತೀನಿ. ಫೇಕ್ ಪೀಪಲ್ನೆಲ್ಲ ಆಲ್ಮೋಸ್ಟ್ ದೂರ ಇಟ್ಬಿಡ್ತೀನಿ.
ಆಲ್ಮೋಸ್ಟ್ ದೂರ ಅಂದರೆ ಮಾತಾಡ್ಸೋಕ್ಕೆ ಹೋಗಲ್ಲ, ಆಲ್ಮೋಸ್ಟು ಹಾಯ್ ಬಾಯ್ ಅನ್ನೋಕ್ಕೂ ಹೋಗಲ್ಲ, ತುಂಬ ಬಿಟ್ಬಿಡ್ತೀನಿ ಇದ್ಬಿಡ್ತೀನಿ. ಯಾವತ್ತೂ ಫೇಕ್ ಫ್ರೆಂಡ್ಗಳ ಜೊತೆ ಇರಬಾರ್ದು, ಅವುಗಳೇ ಮೋಸ್ಟ್ ಡೇಂಜರಸ್ ಫೆಲೋಸ್. ಈ ಜಗತ್ತಲ್ಲಿ ನಡೆಯೋ 90% ಕ್ರೈಮಲ್ಲಿ ಆ ಬಡ್ಡೆತವೇ ಮಾಡೋದು ಫೇಕ್ ಫ್ರೆಂಡ್ಗಳೇ, ಎನಿಮಿಗಳಲ್ಲ, ಫೇಕ್ ಫ್ರೆಂಡ್ಗಳೇ ಕ್ರೈಮ್ ಮಾಡೋದು, ತೊಂದರೆ ತಂದಿಡೋದಲ್ಲ ಆ ಬಡ್ಡೆತವೆ. ಅದಕ್ಕೋಸ್ಕರ ಯಾವತ್ತೂ ಫೇಕ್ ಫ್ರೆಂಡ್ಗಳ ಜೊತೆ ಇರಬಾರ್ದು. ಇವತ್ತು ಮಹಾಲಕ್ಷ್ಮಿ ಸ್ವೀಟ್ಸ್ ಸ್ಟೋರಿ ಹೇಳೇ ಬಿಡ್ತೀನಿ. ಮಹಾಲಕ್ಷ್ಮಿ ಸ್ವೀಟ್ಸ್ ಸ್ಟೋರಿ ಏನಪ್ಪ ಅಂದರೆ ಸಾಂಬಾರು ಕಡಿಮೆ ಹಾಕಿದ್ರು ಫಸ್ಟ್ ರೌಂಡಲ್ಲಿ ರೈಸ್ ಬಾತ್ ಹಾಕಿದ್ರು. ರೈಸ್ ಬಾತ್ ಯಾವ ಮಟ್ಟಕ್ಕಿತ್ತು ಅಂದರೆ ಅಯ್ಯೋ, ಊಟ ಮಾಡ್ದೇನೆ ಇನ್ನೂ ಒಂದು 2-3 ತಿಂದಿನಿ ಅಷ್ಟೇ, ಕೈಗೆಲ್ಲ ಎಣ್ಣೆ ಅಂಟ್ಕೊಂಡಿತ್ತಲ್ಲ, ಅದನ್ನು ಕ್ಲೀನಾಗಿ ಬೋಲ್ಡ್ ತಟ್ಟೆ ಬೇರೆ ಕೊಟ್ಟಿದ್ದಾರಲ್ಲ, ಆ ತಟ್ಟೆಗೆ ಬಳಿದ್ರೆ ಎಣ್ಣೆ ಸೋರ್ತೈತೆ. ಈಗ ಬಜ್ಜಿ ವಡೆ ಏನಾದ್ರು ಮಾಡಿದಾಗ ಆ ಬಜ್ಜಿ ವಡೆ ಹಿಂಡಿದ್ರೆ ಎಣ್ಣೆ ಬರ್ತದಲ್ಲ, 6 ರೇಂಜಲ್ಲಿ ಎಣ್ಣೆ ಇತ್ತು ಅದರಲ್ಲಿ ರೈಸ್ ಬಾತಲ್ಲಿ. ಬಜ್ಜಿ ಬೋಂಡಲ್ಲಿ ಇರೋಷ್ಟು ಎಣ್ಣೆ, ಶಿವನೇ ಮೊಸರು ಬೇರೆ ಹಾಕ್ಸ್ಕೊಂಬಿಟ್ಟೆ, ಎಲ್ಲ ತೇಲ್ತೈತೆ. ಅದು ಮೊಸರು ಎಣ್ಣೆ ಮೊಸರು ಮೇಲೆ ತೇಲ್ತೈತೆ. ಆಮೇಲೆ ಇದು ಹಾಕ್ಸ್ಕೊಂಡಲ್ಲ, ಸೆಕೆಂಡ್ ರೌಂಡ್ಗೆ ವೈಟ್ ರೈಸ್ ಹಾಕ್ಸ್ಕೊಂಡಲ್ಲ, ಸಾಂಬಾರು ತೀರಾ ಕಡಿಮೆ ಹಾಕಿದ್ರು. ಇನ್ನು ಸ್ವಲ್ಪ ಸಾಂಬಾರು ಹಾಕಿದ್ರೆ ಇನ್ನೊಬ್ಬ ಫ್ಯಾಷನ್ ಡಿಸೈನರು ಬ್ಲೌಸ್ ಒಲೆ ಅವನೊಬ್ಬ ಅಯ್ಯೋ ಸಾಕು ಹಂಗೆ ಅಂತಾರೆ ಕನ್ಸ್ಕೊಳ್ಳೋ ಮಗ. ಆಮೇಲೆ ಥರ್ಡ್ ರೌಂಡ್ ಊಟಕ್ಕೆ ಬಂದಲ್ಲ, ಅಂದರೆ ಫಸ್ಟ್ ರೌಂಡು ಇದು ರೈಸ್ ಬಾತು, ಸೆಕೆಂಡ್ ರೌಂಡು ಇದು ಏನು ವೈಟ್ ರೈಸು, ಥರ್ಡ್ ರೌಂಡ್ಗೂ ಪುನಃ ವೈಟ್ ರೈಸು ಮೊಸರನ್ನಕ್ಕೆ ಅಂತ ಹೋದೆ, ಮಜ್ಜಿಗೆ ಅನ್ನಕ್ಕೆ. ಸೊ ಆವಾಗ ತಟ್ಟೆ ತುಂಬ ತುಪ್ಪಕ್ಕಂತ ಎತ್ತಿಟ್ಟ, ಟಪಕ್ಕಂತ ಅದುವೆ ರಪ್ ಅಂತ ಹೊಡೆಯೋದು, ಅಂದರೆ ಅನ್ನ ಅಂಟ್ಕೊಬಿಟ್ಟಿರ್ತದಲ್ಲ ಬಿಸಿ ಅನ್ನ. ಸೊ ಅದು ಉದುರಿಲಿ ಅನ್ನೋ ಥರ ಮಾಡಿದೆ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡೋಂಗೇ ಇಲ್ಲ ಬಿಡಿ, ಯಾಕೆಂದರೆ ನಾವೆಲ್ಲ ಬೆಗ್ಗರ್ಸ್ ಅವ್ರ ಲೆಕ್ಕಾಚಾರದಲ್ಲಿ. ಅವ್ರು ಬಿಸಾಕಿದ್ದೀನಲ್ಲ ಹಾಯ್ಕೊಂಡು ತಿನ್ಕೋಬೇಕು ನಾವು. ಸೊ ಅದು ಆ ಕಡೆ ಇರಲಿ, ಟೈಮ್ ಬಂದಾಗ ಅವ್ರಿಗೆ ಉತ್ತರ ಹೇಳ್ತೀನಿ, ಬರೀ ಬಾಯಲ್ಲ ಕೈಯಲ್ಲಿ ಆ್ಯಕ್ಷನ್ ಮುಖಾಂತರ ಹೇಳ್ತೀನಿ ಅವ್ರಿಗೆ. ಅದಿರಲಿ, ಸದ್ಯಕ್ಕೆ ಹಂಗೆ ತಪ್ಪಕ್ಕಂತ ಎಸಿತಾನೆ ಅನ್ನನ ತಟ್ಟೆಗೆ, ತಟ್ಟೆನೆ ಆ ರೇಂಜ್ಗೆ ಎಸಿತಾನೆ. ಆಮೇಲೆ ಜಾಸ್ತಿ ಕ್ವಾಂಟಿಟಿ ಊಟ ಹಾಕ್ಬಿಟ್ಟ. ಸೊ ಆಮೇಲೆ ಏನಾಯಿತು, ಮಜ್ಜಿಗೆ ಹಾಕ್ಸ್ಕೊಂಡೆ, ಮಜ್ಜಿಗೆ ಸ್ವಲ್ಪ ಹಾಕ್ದೆ. ಆಮೇಲೆ ಏನಕ್ಕೆ ಹಂಗೆ ಮಾಡಿದ್ದು, 3 ರೌಂಡ್ ಜಾಸ್ತಿ ಅನ್ನ ಹಾಕ್ಬಿಟ್ಟಿದ್ದು ಅಂದರೆ ಫಸ್ಟ್ 2 ರೌಂಡಿಗೆ ಆಲ್ರೆಡಿ ಊಟ ಮಾಡಿದ್ದೆ ನಾನು, ಸೆಕೆಂಡ್ ರೌಂಡು ಜಾಸ್ತಿ ಹಾಕಿದ್ದ, ಥರ್ಡ್ ರೌಂಡು ಜಾಸ್ತಿ ಹಾಕ್ಬಿಟ್ಟ. ಸೊ ಊಟ ಮಾಡೋಕ್ಕಾಗಲ್ಲ, ಊಟ ಬಿಟ್ಬಿಟ್ರೆ ಗಲಾಟಿನೇ, ಇಲ್ಲಿ ಬೈಯೋದು ಆಡೋದೆಲ್ಲ ಮಾಡ್ತಾರೆ. ಸೊ ತಿಕ್ಕಾಪಾಯ ಮುಚ್ಕೊಂಡು ಟೈಟಾಗಿ ಊಟ ಮಾಡಲೇಬೇಕು. ನನಗೆ ಆ್ಯಕ್ಚುಲಿ ಮಾಡಿಸ್ದಾಗಿತ್ತು ಊಟ, ಅಂದರೆ ನನ್ನ ಹೊಟ್ಟೆ ತುಂಬ ಆಯಿತು, ಕಷ್ಟಪಟ್ಟೆ ಏನು ತಿನ್ನೋಕ್ಕೆ ಹೋಗಲಿಲ್ಲ, ಇಷ್ಟಪಟ್ಟೆ ತಿಂದೆ. ಅದರ ಫುಲ್ ಮೀಲ್ಸ್. ಫಿಲಮ್ ಚೆನ್ನಾಗೈತೆ ಇದು. ಪ್ರಕಾಶ್ ಬಲಂಗುಚಿ. ದೇವರ ಮಕ್ಕಳು. ಎಷ್ಟು ಚೆನ್ನಾಗಿ ಮನಗೈತಾ ಇದೆ. ಅದಕ್ಕೆ ಕೇಳೋರಿಲ್ಲ ಹೇಳೋರಿಲ್ಲ. ಹುಡುಗರು ರಾಜು ಹಜಾಮ ಅಂತ ಕೂತಾರೆ. ಆ್ಯಕ್ಚುಲಿ ಯಾಕೆ ಕತೆ ನಡೀತಾ ಇರೋದು ಅಂದರೆ, ರಾಜು ಅಂತ ನಮ್ಮ ಕ್ಲಾಸ್ ಮಾಡಿದ್ದ ಒಬ್ಬ. ಸೊ ಅವನು ಮತ್ತು ಮಹೇಶ, ಧನ್ಯ, ಇನ್ನೊಂದು ಎಷ್ಟು ಜನ ಹುಡುಗರು ಹೆಸರು ಮೆನ್ಷನ್ ಮಾಡಿಬಿಟ್ಟು ಅಲ್ಲೊಬ್ಬ ಹೋಗ್ತಾನಲ್ಲ ಜಿಟ್ಟು, ಅವನ ಹೆಸರು ನವೀನ ಅಂತ, ವಿದ್ಯಾವರ್ಧಕ ಕಾಲೇಜಲ್ಲಿ ಹೋಗ್ತಾ ಇದ್ದ ಅವನು. ಅಲ್ಲಿ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಝೂಮ್ ಮಾಡೋಕ್ಕಾಗಲ್ಲ, ಇಡನ್ ಕ್ಯಾಮ್ರಾ ಇದು. ವೀಡಿಯೋದಲ್ಲಿ ಕವರ್ ಆಗಿದೆ, 100% ಕವರ್. ಅಂದರೆ ರೋಡಲ್ಲಿ ಹೋಗ್ತಾ ಇದ್ದ ಅವನು, IQ ಗಾಡಿ ಹೋದ, ಜುಟ್ಟು ಕಟ್ಟಿದ್ದ ತಲೆಗೆ, ಪೂಜಾರಿಗಳ ಥರ ಜುಟ್ಟು ಕಟ್ಟಿದ್ದ. ಅಂದರೆ ನಾನು ಕಟ್ಕೊತೀನಲ್ಲ ಆ ಥರನೇ. ಅಂದರೆ ಅವ್ನು ಹೇರ್ ಸ್ಟೈಲ್ ಮಾಡ್ತಿದ್ದೆ, ನಾನು ಹೇರ್ ಸ್ಟೈಲ್ ಮಾಡ್ತಿಲ್ಲ. ಸೊ ಅದೇ ಫ್ರೆಂಡ್ಸ್ಗಳ ಪರವಾಗಿ ಇವರು ಆಡ್ಕೋತಾ ಇರೋದು. ಇವರು ಹಜಾಮ ಹಂಗೆ ಅಂತ ಡೇಟ್ ಪ್ರಕಾರ ಮೇಲೆ ಕತ್ತಾರೆ ನೋಡಿ. ಈಗ
ಅಲ್ಲಿ ಮೇಲ್ಗಡೆ ವಾಟರ್ ಬಾಟ್ಲ್ ಇಟ್ಟಿದ್ದೀನಿ ನಾನು ಸದ್ಯಕ್ಕೆ. ಮುಂಚೆ ನಾನು ಎಲ್ಲ ವಸ್ತುಗಳನ್ನ ಇಲ್ಲೇ ಮೇಲೆ ಇಡ್ತಾಯಿದ್ದೆ. ಬೆಡ್ಶೀಟ್ ಮೂಳೆಲ್ಲ ಅಲ್ಲೇ ಇರ್ತಾಯಿದೆ, ಎಲ್ಲ ಎತ್ಕೊಂಡು ಕಳ್ತನ ಮಾಡ್ತಾಯಿದ್ರು. ಸೊ ಅದಕ್ಕೆ ಬಂದು ಬಗ್ ನೋಡೋದು ಎಲ್ಲ ಮಾಡ್ತಿರೋದು. ಅಲ್ಲಿ ಹುಡುಗರೆಲ್ಲ ರಾಂಗ್ ವೇನಲ್ಲಿ ಓಡಾಡ್ತಾ ಇರೋದೆಲ್ಲ ಅಲ್ಲಿ ಹುಡುಗರು ರಾಂಗ್ ವೇನಲ್ಲಿ ಬರ್ತಾರೆ. ನೋಟಿಸ್ ಮಾಡಬೇಕಿದೆ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ತುಂಬ ಜನ ರಾಂಗ್ ವೇನಲ್ಲಿ ಹೋಗ್ತಾರೆ. ಇಲ್ಲಿ ಎಷ್ಟು ಜನ, 4 ಜನ ಇಲ್ಲಿದ್ದಾರೆ, ಅಲ್ಲಿ 3, 4, 5 ಜನ, 9 ಜನ ಇದ್ದಾರೆ ಒಟ್ಟು. ಇಲ್ಲಿ 4 ಜನ, ಅಲ್ಲಿ 5 ಜನ, 9 ಜನ ಇದ್ದಾರೆ. KA09 ಈಗ ಒಂದು ಸ್ವಲ್ಪ ಹೊತ್ತು ನಮ್ಮ ಅಕ್ಕ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಸೊ ಅವಳದು ಅದೇ ಕತೆ. ಇಂಡೈರೆಕ್ಟ್ ಬ್ಯಾಟಿಂಗು. ಸುರೇಶ, ಮಂಜುಳಾ ಅವ್ರ ಪರವಾಗಿ, ಲಕ್ಷ್ಮಣನ ಪರವಾಗಿ ಅವ್ರನ್ನೆಲ್ಲ ಶಿಕ್ಷೆಯಿಂದ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾಳೆ. ಕಟ್ಕೊಳ್ಳಾಟ ಇದಕ್ಕೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ. ಹೀರೋ ಕೆರಸ್ಪೇಟ್ಲೆ ಪಕ್ಕ. ಏನಾಗಿದ್ದು? ಬ್ರೋ ಏನು ಸರ್ ಏನಾಗಿದ್ದು? ಮಿಸ್ಬಿಹೇವ್ ಮಾಡೋದು ಹೇಳಿ ಒಳ್ಳೆ ಬಂದಿದ್ರೆ ಕೆಟ್ಟ ಹೆಸರು ಅರ್ಥ ಆಯ್ತಾ? ನೋಡಿ ಅಂದ್ರೆ ಎಷ್ಟು ನಿಮಗೆ ಹುಡುಗಿ ಕುತ್ಕೊಂಡು ಏನ್ ಅನ್ಕೊಂಡಿದ್ಯಾ? ಏನೋ ಮಿಸ್ ಮಾಡಿದ್ವಲ್ಲ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡ್ರು. ಸೇಮ್ ಅದೇ ಸ್ಪಾಟ್. ಇಲ್ಲೂ ಒಬ್ಬ ಸೇಮ್ ಅದೇ ಎಲ್ಲ ರಿಲೇಟೆಡ್. ಯದುವೀರ್ 10B2837 ಯದುವೀರ್ ಕಡೆಯವರು, ಒಡೆಯರ್ ಕಡೆಯವರು ಹೆಂಗೆ ಹೊಡಿತಾರೆ ನನಗೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ದಸರಾ ದರ್ಶನ್ ಡೆಸಾಲ್ಟ್ ಯಾವುದೋ ಕಾರ್ ಅದು, ದರ್ಶನ್ ಅಥವಾ ದಸರಾ ರಿಲೇಟೆಡ್ ಅದು. ಎಲ್ಲಿ ನಿಂತ್ಕೊಂಡು ಡೀಪ್ ಡಿಸ್ಕಷನ್ ಮಾಡ್ತಾರೋ ನೋಡೋರು ಇವರು. ಅಲ್ಲಿಬ್ಬರು ಹುಡುಗರು ಸೈಕಲ್ ಸೋರೋರು. JN283 ಅದು ಯಾವ ಭಾಷೆ ಮಾತಾಡ್ತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಹುಡುಗರು ಆರ್ಗನೈಸ್ಡ್ ಇಲ್ಲ,
ಏನು ಅಲ್ಲಿ ಕರೆಂಟ್ ಇರಲಿಲ್ಲ, ಇಲ್ಲಿ ಕರೆಂಟ್ ಐತೆ, ಆ ಕಡೆ ಪವರ್ ಇಲ್ಲ ಗುರು, ಇಲ್ಲಿ ಮಾತ್ರ ಪವರ್ ಐತೆ. ಉಲ್ಟಾ ಇಷ್ಟು ದಿವಸ ಆ ಕಡೆ ಕರೆಂಟ್ ಕರೆಂಟು ಆ ಕಡೆ ಪವರ್ ಕಟ್ ಆಯ್ತಿತ್ತು, ಈ ಕಡೆ ಪವರ್ ಇರ್ತಿತ್ತು. ಸೊ ಈಗ ಆ ಕಡೆ ಪವರ್ ಕಟ್ ಆ ಕಡೆ ಪವರ್ ಕಟ್ ಆಗಿದೆ, ಇಲ್ಲಿ ಪವರ್ ಇದೆ. ಬಹುಶಃ ಮೈಸೂರನ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು ಅವರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಿಟ್ಟಾಕಿ. ಇಲ್ಲಿ ಡಿಸ್ಕಷನ್ ಮಾಡೋರು ನಿಲ್ತಾ ಇಲ್ಲ ಗುರು. ಇಲ್ಲಿ ಪಕ್ಕ ಕರೆಕ್ಟಾಗಿ ನಾನು ಮಲಿಕೋತೀನಲ್ಲ ಆ ಜಾಗದಲ್ಲಿ ಒಬ್ಬರು ಬಂದು ಡಿಸ್ಕಷನ್ ಮಾಡೋಕೆ ಕೂತ್ಕೊತಾರೆ. ಇದ್ದಿ ಬೇರೆ ಮೇಲೆ ಮುಳುಗೋದು, ಇವ್ರಿಗೆ ಬಂದು ಕೂತಿರೋದು. ಶೂಸ್ ಬೇರೆ ಸೌಂಡ್ ಮಾಡ್ತಾ ಇರೋದು, ಶಬ್ದ ತಿಳ್ಕೋಗೋರಪ್ಪ. ಆ್ಯಕ್ಚುಲಿ ಕತ್ಲೆ ಏನೂ ಕಾಣಲ್ಲ, ಬಟ್ ಸ್ಟಿಲ್ ಅಟೆಂಡ್ ಮಾಡೋಣ ಅಲ್ಲಿ. ಏನೂ ಕಾಣಲ್ಲ, ಬಟ್ ಸ್ಟಿಲ್ ಅಟೆಂಡ್ ಮಾಡಿದೆ. ಅವ್ರು ಹಿಂದಿ ಮಾತಾಡ್ತಾ ಇರೋದು, ಶೂಸ್ ಬೇರೆ ತೋರಿಸ್ತಾರೆ. ಬಹುಶಃ ಶ್ರುತಾ ಬಳ್ಳಾಳ್ ಕಡೆಯವರು. ಶ್ರುತಾ ನಾನು ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಸೌಂಡ್ ಫಾರ್ಮುಲಾ ಇದೆಲ್ಲ ಹಿಂದಿ ಬೇರೆ ಹೊಗಳ್ತವೆ. ಹೇಳಿಲ್ವಾ ಅಲ್ಲಿ ಗರುಡಮಾಲೆ ಹತ್ರ ಗಲಾಟೆ ಮಾಡ್ತಿದ್ದಾರಲ್ಲ, ಅದೇ. ಇನ್ನೊಂದಲ್ಲಿ ಗೀತಾ ಬುಕ್ ಹೌಸ್ ಅಂತ ಇತ್ತದು, ಗೀತಾ ಶಿವರಾಜ್ ಕುಮಾರ್ ಹೆಂಡತಿ ಹೆಸರು ಗೀತಾ. ಮತ್ತು ಇನ್ನೊಂದು ಅದ್ರ ಹೆಸರೇನು, ಗೀತಾ ಬುಕ್ ಹೌಸ್ ಆದಮೇಲೆ ಪಕ್ಕದಲ್ಲಿ ಇದ್ದಿದ್ದು ಯಾವುದೋ ಕಾಫಿ ಶಾಪ್, ಅದು NIಯಿಂದ ಸ್ಟಾರ್ಟ್ ಆಗುತ್ತೆ. ನೀರ್ಮಲ್ಲ ಯಾವುದೋ ಒಂದು ಐತೆ, NIಯಿಂದ ಸ್ಟಾರ್ಟ್ ಆಗುತ್ತೆ. 100% ಐ ಆಮ್ ಶ್ಯೂರ್ NIಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ಹಸುಗಳು ಮನಗಿದೆ, ಕತ್ಲೆ ಕಾಣಲ್ಲ ಬಿಡಿ, ಅವು ಕಪ್ಪು ಹಸುಗಳು ಕಾಣೋದಿಲ್ಲ. ಕಸುಗಳಲ್ಲ, ಕರುಗಳು. ಈ ಇದು ಹಸು ಒಂದು ಈ ಕಡೆ ಚಿಕ್ಕದಿರೋದು, ಹಸ ಇರೋದೇ ಕುಳ್ಳು, ಅದು ಬ್ರೀಡೆ ಆ ಥರ. ಸೊ ಇಲ್ಲಿ ಹಸುಗಳು ಈಗ ಏನಾಗಿರೋದು ಅಂದರೆ, ನಾನು ಬಂದೂರಿಂದ ಬಂದಮೇಲೆ ಇದು ಪ್ರಾಕ್ಟೀಸ್ ಆಗಿರೋದು. ಅದು ಹೆಂಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಗೊತ್ತಿಲ್ಲ. ಬಹುಶಃ ಏನಾದ್ರು ಹುಲಿಗಿಲ್ ತಂದು ಹಾಕ್ಬಿಟ್ಟು ಏನಾದ್ರು ಇಲ್ಲಿ ಮಲಿಕೊಳ್ಳೋ ಥರ ವ್ಯವಸ್ಥೆ, ಅದಕ್ಕೆ ಅಭ್ಯಾಸ ಮಾಡ್ತಿದ್ದಾರೆ. ಏನೋ ಹೋಟೆಲ್ ಪ್ರಾಕ್ಟೀಸ್ ಕೊಟ್ಟು ಟ್ರೈನಿಂಗ್ ಕೊಟ್ಬಿಟ್ರೆ ಓಕೆ. ಬಂದಿಲ್ಲ ಮನೆ ಕತ್ತಿದ್ದೆಲ್ಲ ಇದೇ ಸ್ಪಾಟಲ್ಲಿ ಮನೆ ಕೊಡ್ತಾವೆ ಡೈಲಿ. ಬಂದೂರಿಂದ ಬಂದಮೇಲೆ ಆಗಿರೋ ಒಂದಷ್ಟು ಬದಲಾವಣೆಗಳು, ಅದರಲ್ಲಿ ಇದು ಒಂದು. ಅದು ಹಸುಗಳು, ಕರುಗಳು, ಹಸುವೂ ಐತೆ, ಒಂದು ಕುಳ್ಳ ಹಸು ಇದೆ. ಅದು ಬಂದು ಕರೆಕ್ಟಾಗಿ ಮಲಿ ಕೊಡ್ತೀನಿ, ಅದ್ರ ಪಕ್ಕದಲ್ಲೇ ಬಂದು ಕೂತ್ಕೊಳ್ತೇವೆ. ಕೊಂಬು ಗಿಂಬು ಉಜ್ಜೋದು, ಓಡಾಡಿದಾಗ ಪಟ ಅಂತ ಸೌಂಡ್ ಬರ್ತದೆ. ಕಾಲುಗಳು ರಫ್ ಅಲ್ವಾ ಅದು ಕೆಳಗಡೆ. ಸೊ ಇದು ಟೈಲ್ಸ್ ಬೇರೆ ಇದು. ಸೊ ಇದ್ರ ಮೇಲೆ ಕಾಲಿಟ್ಟಾಗ ಟಕ್ 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 ಅಂತ ಸೌಂಡ್ ಬರುತ್ತೆ. ಸೊ ಈ ಸುತ್ತಮುತ್ತ ಓಡಾಡ್ತಾ ಇರ್ತವೆ. ಮತ್ತು ಇನ್ನೊಂದು ಏನಂದರೆ, ಊಟದಲ್ಲಿ ಸಿಕ್ಕಾಬಟ್ಟೆ ಎಣ್ಣೆ, ಆಯಿಲ್ ಕಂಟೆಂಟು, ಸಿಕ್ಕಾಬಟ್ಟೆ ಆಯಿಲ್ ಕಂಟೆಂಟ್ ಹಾಕ್ತಾರೆ. ಯಾವ ಮಟ್ಟಕ್ಕಿರುತ್ತೆ ಅಂದರೆ, ಇವತ್ತು ಇದು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ರೈಸ್ ಬಾತು, ಬಜ್ಜಿ ಬೋಂಡದಲ್ಲಿ ಎಣ್ಣೆ ಇದ್ದಾಗ ಅಮ್ಕಿದಾಗ ಎಣ್ಣೆ ತೊಟ್ಟುತ್ತಲ್ಲ, ಸೋರುತ್ತಲ್ಲ ಕೆಳಗಡೆ, ಸಿಂಗ್ ಅಂತ ಜೇನುತುಪ್ಪ ತೊಡ್ತಾಗೆ ಆ ರೇಂಜಲ್ಲಿ ಇತ್ತು ಇವತ್ತು ಎಣ್ಣೆ. ಏನು ಮಾಡೋಕ್ಕಾಗಲ್ಲ, ಚೆಲ್ಲಕ್ಕಂತೂ ಆಪ್ಷನ್ನೇ ಇಲ್ಲ ಅಲ್ಲಿ. ಗಲಾಟಿನೇ ಆಗೋಯ್ತದೆ. ಇನ್ನೊಂದ್ಸರಿ ಊಟಕ್ಕೆ ಹೋಗೋಕೆ ಆಗೋದಿಲ್ಲ ಅಲ್ಲಿಗೆ. ಗಲಾಟೆ ಮಾಡ್ಕೊಂಡು ಬುಪ್ಪಲ್ಲಿ ಬರ್ಬೇಕಾಗ್ತದೆ. ಇನ್ನೊಂದ್ಸರಿ ಊಟಕ್ಕೆ ಹೋಗೋಕ್ಕಾಗಲ್ಲ. ಸೊ ಇನ್ನೊಂದ್ಸರಿ ಊಟಕ್ಕೆ ಹೋಗ್ಬೇಕಾದ್ರೆ ತಿಗಾಬಾಯಿ ಮುಚ್ಕೊಂಡು ಅವ್ರು ಕೊಟ್ಟು ತಿನ್ನಬೇಕು. ಅದನ್ನೇ ಮಾಡ್ಬಿಟ್ಟು ಬಂದೆ ನಾನು. ಆದರೆ ಅಷ್ಟಕ್ಕೆ ಬಿಡೋನೆಲ್ಲ ಲೆಕ್ಕ ಚುಪ್ತಾ ಮಾಡ್ತೀನಿ. ಇಲ್ಲೊಬ್ಬ ನಡ್ಕೊಂಡು ಹೋಯ್ತವನೆ, ಇಲ್ಲೊಬ್ಬ ವಾಕ್ ಮಾಡ್ತಾವನೆ, ಅಲ್ಲೊಬ್ಬ ಕೂತ್ಕೊಂಡು ಏನು ರಿವ್ಯೂ ಚೆಕ್ ಮಾಡ್ತಾವನೆ. ಅಲ್ಲೊಬ್ಬಮ್ಮ ವಾಕ್ ಮಾಡ್ತಾ ಇದ್ದಾಳೆ. ಅಲ್ಲಿ ಬಂದು ಅವಳು ಸ್ಟ್ರೈಟಿಗೆ ಬರ್ತಾಳೆ ನೋಡಿ. ಇವಾಗ ಸ್ಟ್ರೈಟಿಗೆ ಬರ್ತಾಳೆ. ಅವ್ನು ನಿಂತಿದ್ದಾಳ, ಅವ್ನು ಮುಂದೆ ಪಾಸ್ ಆಗ್ತಾಳೆ ನೋಡಿ, ಫೋನ್ ಇಟ್ಕೊಂಡು. ಅವರು ಸುಮಾರು ಜನ ವಾಕ್ ಮಾಡ್ತಿದ್ದಾರೆ. ಟೈಮ್ ಎಷ್ಟು ಗೊತ್ತಾ? 10 ಗಂಟೆಗೆ 5 ನಿಮಿಷ ಆಗೋದು. 9 ಗಂಟೆ 55 ನಿಮಿಷ. ಪಕ್ಕದಲ್ಲಿ ಕೂತ್ಕೊಂಡು ಸೌಂಡ್ ಮಾಡ್ತಿದ್ದವನು ಮುಸ್ಲಿಮ್. ಅಲ್ಲ ಟೋಪಿ ಹಾಕಿದ್ದಾನೆ, ಇಲ್ಲಿ ಪಾಸ್ ಆಗ್ತಿದ್ದಾನೆ ನೋಡಿಲ್ಲ.